ಶ್ರೀ ಗುರುಭ್ಯೋ ನಮಃ. ಪ್ರಮಾಣ ಲಕ್ಷಣದಲ್ಲಿ ಇವತ್ತು ನೈಯಾಯಿಕರು ಹೇಳಿದ ಪ್ರಮಾಣ ಲಕ್ಷಣದ ವಿಮರ್ಶೆಯನ್ನು ಮಾಡಬೇಕು. ನೈಯಾಯಿಕರು ಅಂದರೆ ಯಾರು ಅಂತ ಸ್ಥೂಲವಾಗಿ ಗೊತ್ತಿರಲಿ ಅಷ್ಟೆ. 6 ದರ್ಶನಗಳು, ಷಡ್ದರ್ಶನಗಳು ಅಂತ ಹೇಳ್ತಾರೆ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಅಂತ. ಸಾಂಖ್ಯದ ದರ್ಶನಕ್ಕೆ ಕಪಿಲ ಪ್ರವರ್ತಕ. ಪರಮಾತ್ಮ ಅವನ ಅವತಾರವಾದ ಕಪಿಲ ಮಾಡಿದ ಒಂದು ಸಾಂಖ್ಯ ಅಂತ ಒಂದಿದೆ, ಅದು ಬೇರೆ. ಈಗ ನಮಗೆ ಉಪಲಬ್ಧ ಇರೋದು ಆ ಪರಮಾತ್ಮನ ಹೆಸರನ್ನೇ ಇಟ್ಕೊಂಡಿರುವ ಮತ್ತೊಬ್ಬ ಕಪಿಲ ಅನ್ನೋನು ಮಾಡಿರುವ ಸಾಂಖ್ಯ, ಅದೇ ನಮ್ಗೆ ಈಗ ಉಪಲಬ್ಧ ಇರೋದು. ಯೋಗ, ಪತಂಜಲಿ ಮಾಡಿರುವ ಯೋಗ. ಹೀಗೆ ಸಾಂಖ್ಯ ಸೂತ್ರಗಳು ಅಂತಿವೆ, ಹಾಗೆ ಯೋಗ ಸೂತ್ರಗಳು ಅಂತಿವೆ. ಆ ಸೂತ್ರಗಳನ್ನು ಆಧರಿಸಿ ಹೊರಟದ್ದು ಸಾಂಖ್ಯ ಸಿದ್ಧಾಂತ ಮತ್ತು ಯೋಗ ಸಿದ್ಧಾಂತ ಅಂತ. ಹಾಗೆ ನ್ಯಾಯ ಸಿದ್ಧಾಂತ ಮತ್ತು ವೈಶೇಷಿಕ ಸಿದ್ಧಾಂತ ಅಂತಿವೆ. ನ್ಯಾಯ ಅಂದರೆ ಗೌತಮನ ನ್ಯಾಯ ಸೂತ್ರಗಳನ್ನು ಅವಲಂಬಿಸಿ ಹೊರಟದ್ದು ನ್ಯಾಯ ಸೂತ್ರ, ನ್ಯಾಯ ಸಿದ್ಧಾಂತ. ಆ ಸೂತ್ರಗಳಿವೆ ಮತ್ತು ಅವಕ್ಕೂ ಭಾಷ್ಯಗಳು ಇವೆ, ಮುಂದೆ ಟೀಕಾ ಟಿಪ್ಪಣಿಗಳಿವೆ. ವೈಶೇಷಿಕರು ಅಂದರೆ ಕಣಾದನ ಸೂತ್ರಗಳು, ಆ ಸೂತ್ರವನ್ನು ಅವಲಂಬಿಸಿ ಅದಕ್ಕೆ ಮುಂದೆ ಭಾಷ್ಯ ಇತ್ಯಾದಿಗಳಿವೆ. ಹಾಗೆ ಪೂರ್ವ ಮೀಮಾಂಸಾ ಅಂದರೆ ಜೈಮಿನಿಯ ಸೂತ್ರಗಳು, ಅದನ್ನ ಅನುಸರಿಸಿ ಹೊರಟಿರುವಂಥ ಭಾಷ್ಯ, ಸೂತ್ರ ಇತ್ಯಾದಿಗಳು, ಅದನ್ನು ಪೂರ್ವ ಮೀಮಾಂಸಾ ಅಂತಾರೆ. ಉತ್ತರ ಮೀಮಾಂಸಾ ಅಂದರೆ ವೇದವ್ಯಾಸರ ಬ್ರಹ್ಮಸೂತ್ರ. ಆ ಸೂತ್ರಕ್ಕೂ ಕೂಡ ಭಾಷ್ಯಗಳಿವೆ, 21 ಭಾಷ್ಯ ಬಂದಿವೆ. ಆಮೇಲೆ ಮುಂದೆ ಆಚಾರ್ಯರ ಭಾಷ್ಯ ಬಂದಿದೆ, ಅದೆಲ್ಲ ನಮ್ಗೆ ಗೊತ್ತಿದ್ದೇ ಇದೆ. ಹೀಗೆ ಅದರಲ್ಲಿ ಈಗ ನ್ಯಾಯ ಅಂತ ಅನ್ನೋದು ಗೌತಮನ ನ್ಯಾಯ ಸೂತ್ರಗಳನ್ನು ಅವಲಂಬಿಸಿರುವಂಥ ಭಾಷ್ಯ ಮತ್ತು ಅದರ ಅನುಸಾರಿಯಾದ ಸಿದ್ಧಾಂತ. ಅವರು ಏನು ಹೇಳ್ತಾರೆ, ಸಮ್ಯಕ್ ಅನುಭವ ಸಾಧನಂ ಪ್ರಮಾಣಂ ಅಂತ ಹೇಳ್ತಾರೆ. ಯಥಾರ್ಥ ಜ್ಞಾನ ಸಾಧನಂ ಪ್ರಮಾಣಂ ಅಂತ ಹೇಳಿದಂಗೆ. ಸಮ್ಯಕ್ ಅನುಭವ ಅಂದರೆ ಜ್ಞಾನ ಅಂತ ಅರ್ಥ. ಸಮ್ಯಕ್ ಅನುಭವ ಅಂದರೆ ಯಥಾರ್ಥ ಜ್ಞಾನ. ಆ ಯಥಾರ್ಥ ಜ್ಞಾನಕ್ಕೆ ಸಾಧನವಾದದ್ದೇ ಪ್ರಮಾಣ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಅಂದರೆ ಪ್ರತ್ಯಕ್ಷ ಜ್ಞಾನ, ಹಾಗೆ ಅನುಮಿತಿ, ಉಪಮಿತಿ ಮತ್ತು ಶಾಬ್ದಬೋಧ, ಇವುಗಳಿಗೆ ಸಾಧನಗಳನ್ನು ಅವರು ಪ್ರಮಾಣ ಅಂತ ಹೇಳ್ತಾರೆ. ಉಪಮಿತಿ ಅಂತ ಅವರೊಂದು ಪ್ರತ್ಯೇಕ ಒಪ್ತಾರೆ, ಅದರಿಂದ ಹೇಳಿದೆ ಅಷ್ಟೆ. ವಸ್ತುತಃ ನಮ್ಮ ಸಿದ್ಧಾಂತದಲ್ಲಿ ಉಪಮಾನ ಅಂತ ಅನ್ನೋದು ಪ್ರತ್ಯೇಕ ಪ್ರಮಾಣ ಏನಲ್ಲ. ಅಂತೂ ಯಾವುದೇ ಜ್ಞಾನ ಸಾಧನ ಅದು ಯಥಾರ್ಥ ಜ್ಞಾನ ಬಂದಿದ್ರೆ ಆ ಯಥಾರ್ಥ ಜ್ಞಾನಕ್ಕೆ ಸಾಧನವಾದದ್ದನ್ನು ಪ್ರಮಾಣ ಅಂತ ಹೇಳಬೇಕು, ಇದು ಅವರ ಅಭಿಪ್ರಾಯ. ನಿರ್ದುಷ್ಟವಾದ ಅನುಭವಕ್ಕೆ ಸಾಧನವಾದದ್ದು ಪ್ರಮಾಣ ಅಂತ ನೈಯಾಯಿಕರ ಲಕ್ಷಣ ಏನು ಹೇಳ್ತಾರೆ, ಅವರ ಲಕ್ಷಣವೂ ಕೂಡ ಸರಿಯಲ್ಲ. ಈ ಲಕ್ಷಣ ಈಶ್ವರ ಜ್ಞಾನಾದವು ಅವ್ಯಾಪ್ತೇ. ಈಶ್ವರನ ಜ್ಞಾನ ಮತ್ತು ನಮ್ಮ ಜ್ಞಾನ ಅವ್ಯಾವ ಲಕ್ಷಣದಲ್ಲಿಯೂ ಅದು ಬರೋದಿಲ್ಲ. ಆದ್ದರಿಂದ ಅವ್ಯಾಪ್ತಿ ಅಂತ ಅಭಿಪ್ರಾಯ. ಈಶ್ವರನ ಜ್ಞಾನ ಆಗಲಿ ನಮ್ಮ ಜ್ಞಾನ ಆಗಲಿ ಇವೆಲ್ಲವೂ ಯಥಾರ್ಥ ಜ್ಞಾನಗಳೇ. ಆ ಯಥಾರ್ಥ ಜ್ಞಾನದಲ್ಲಿಯೂ ಕೂಡ ಪ್ರಾಮಾಣ್ಯ ಇರೋದರಿಂದ ಅದರಲ್ಲೇ ಲಕ್ಷಣ ಬರುವಂತೆ ನೀವು ಲಕ್ಷಣ ಹೇಳಬೇಕಾಗಿತ್ತು. ಆದರೆ ನೀವೇನು ಮಾಡಿದರೆ ಜ್ಞಾನ ಸಾಧನದಲ್ಲಿ ಲಕ್ಷಣ ಬರುವಂತೆ ಮಾತ್ರ ಮಾಡಿಬಿಟ್ರಿ, ಅದು ಸರಿಯಾಗಲಿಲ್ಲ. ಪರಮಾತ್ಮನ ಜ್ಞಾನದಲ್ಲೂ ಇದು ಬರಲಿಲ್ಲ, ನಮ್ಮ ಜ್ಞಾನದಲ್ಲೂ ಬರಲಿಲ್ಲ. ಆದ್ದರಿಂದ ಅವ್ಯಾಪ್ತಿ ದೋಷ ಇದೆ. ಇವೆಲ್ಲವೂ ಕೂಡ ಅಪ್ರಮಾಣ ಅಂತ ಹೇಳಲಿಕ್ಕೆ ಯಾವುದೇ ಆಧಾರ ಇಲ್ಲ. ಈಶ್ವರನ ಜ್ಞಾನವೂ ಪ್ರಮಾಣವೇ, ನಿಮ್ಮ ಜ್ಞಾನವೂ ಪ್ರಮಾಣವೇ. ಅದರಿಂದ ಆ ಥರ ಹೇಳಬೇಕು ಅಂತ ಅಭಿಪ್ರಾಯ. ಅದಕ್ಕೆ ವಿವರಣದಲ್ಲಿ ಒಂದಿಷ್ಟು ವಿವರಣೆ ಹೀಗಿದೆ. ಜ್ಞಾನ 2 ಥರ, ಸ್ಮೃತಿ ಮತ್ತು ಅನುಭವ ಅಂತ 2 ರೀತಿಯಾಗಿ. ಅಲ್ಲಿ ಸ್ಮೃತಿ ಭಿನ್ನಂ ಜ್ಞಾನಂ ಅನುಭವ ಅಂತಲೇ ಅವರು ಲಕ್ಷಣ ಮಾಡಿದ್ದಾರೆ. ಸ್ಮೃತಿಗಿಂತ ಭಿನ್ನವಾದ ಅನುಭವವನ್ನೇ ಲಕ್ಷಣ ಅಂತ ಅವರು. ಸ್ಮೃತಿ ಅಂದರೆ ಸಂಸ್ಕಾರ ಮತ್ತು ಸಂಸ್ಕಾರದಿಂದ ಬರುವಂಥ ಜ್ಞಾನ. ಸ್ಮೃತಿ ಅಂದರೆ ಯಾವ್ದಾದ್ರು ಹಿಂದೆ ಒಂದು ವಸ್ತುವನ್ನು ನೋಡಿರ್ತೀವಲ್ಲ, ಅದರ ಸಂಸ್ಕಾರ ನಮ್ಮ ತಲೆಯಲ್ಲಿ ಉಳಿದಿರ್ತದೆ, ಅದರಿಂದ ಬರುವಂಥ ಕಾಲಾಂತರದಲ್ಲಿ ಬರುವ ಜ್ಞಾನ. ಹಿಂದೆ ನಾವು ತಿಳಿದದ್ದನ್ನೇ ಮತ್ತೆ ತಿಳಿಯುವಂಥ ಜ್ಞಾನ.
ಅನುಭವ ಅಂದರೆ ಸ್ಮೃತಿಗಿಂತ ಭಿನ್ನವಾದ ಜ್ಞಾನ ಏನಿದೆಯಲ್ಲ ಅದನ್ನೆಲ್ಲವನ್ನೂ ಅನುಭವ ಅಂತಾರೆ. ಪ್ರತ್ಯಕ್ಷ ಇಂದ್ರಿಯಾದಿಗಳಿಂದ ಬರುವ ಜ್ಞಾನ, ಅನುಮಾನದಿಂದ ಬರುವ ಜ್ಞಾನ, ಉಪಮಾನದಿಂದ ಬರುವ ಜ್ಞಾನ, ಹಾಗೆ ಶಬ್ದದಿಂದ ಬರುವಂಥ ಶಾಬ್ದಬೋಧ, ಇವೆಲ್ಲವನ್ನು ಪ್ರಮಾಣ ಅಂತ, ಇದೆಲ್ಲವನ್ನು ಅನುಭವ ಅಂತಾರೆ. ಆ ಅನುಭವವನ್ನೇ ಪ್ರಮಾಣ ಅಂತ ಅವ್ರು ಹೇಳೋದು. ಅನುಭವನೇ ಎರಡು ಥರ, ಯಥಾರ್ಥ ಮತ್ತು ಅಯಥಾರ್ಥ ಅಂತ. ಸ್ಮೃತಿಗೆ ಯಥಾರ್ಥ ಮತ್ತು ಅಯಥಾರ್ಥ ಅಂತ ಅವ್ರು ವಿಭಾಗ ಮಾಡಲೇ ಇಲ್ಲ. ಅದು ಒಂದು ಅವ್ರದ್ದು ತಪ್ಪೆ. ಯಥಾರ್ಥ ಅನುಭವಕ್ಕೆ ಕಾರಣವಾದ ಇಂದ್ರಿಯ, ಅನುಮಾನ, ಆಗಮಗಳು ಪ್ರಮಾಣ. ಇಲ್ಲೇ ನಾನು ಉಪಮಾನ ಅಂತ ಇನ್ನೊಂದು ಸೇರಿಸಿದ್ದೇನೆ. ಅದು ಅವ್ರು ಆ ಥರ ಹೇಳ್ತಾರೆ, ಅದನ್ನು ನಾನು ಸೇರಿಸಿದ್ದೇನೆ. ಇದು ತಾರ್ಕಿಕರ, ನೈಯಾಯಿಕರನ್ನೇ ತಾರ್ಕಿಕರು ಅಂತಲೂ ಕರೀತಾರೆ. ಇದು ತಾರ್ಕಿಕರ ಸಿದ್ಧಾಂತ. ಆದರೆ ನಮ್ಮ ಸಿದ್ಧಾಂತದಲ್ಲಿ ಇಂದ್ರಿಯಗಳು ಪ್ರಮಾಣಗಳೇ. ಯಥಾರ್ಥ ಜ್ಞಾನವನ್ನು ಕೊಡುವಂಥ ಇಂದ್ರಿಯಗಳು ಪ್ರಮಾಣಗಳು, ಅವುಗಳಿಂದ ಉಂಟಾಗುವಂಥ ಜ್ಞಾನವೂ ಪ್ರಮಾಣ. ಆದರೆ ಅವ್ರ ಮತದಲ್ಲಿ ಜ್ಞಾನ ಕೇವಲ ಜ್ಞಾನವನ್ನು ಯಥಾರ್ಥ ಜ್ಞಾನ ಅಂತ ಮಾತ್ರ ಹೇಳ್ತಾರೆ ಅವರು. ಅದಕ್ಕೆ ಸಾಧನವಾದ ಇಂದ್ರಿಯಗಳು, ಅನುಮಾನ ಮತ್ತು ಶಬ್ದ, ಉಪಮಾನ ಅವು ಮಾತ್ರ ಪ್ರಮಾಣ ಅಂತ ಅವರ ಅಭಿಪ್ರಾಯ ಇದೆ. ಆದರೆ ಈ ಲಕ್ಷಣ ಸರಿಯಲ್ಲ. ಈ ಈಶ್ವರನ ಜ್ಞಾನ ಇದೆಯಲ್ಲ, ಅದು ಒಂದು ಯಥಾರ್ಥವಾದ ಜ್ಞಾನವೇ. ನೀವು ಯಥಾರ್ಥಾನುಭವ ಸಾಧನಂ ಪ್ರಮಾಣಂ ಅಂತ ಹೀಗೆ ಹೇಳಿಬಿಟ್ರೆ, ಆ ಈಶ್ವರನ ಜ್ಞಾನದಲ್ಲಿ ಲಕ್ಷಣ ಬರಲಿಲ್ಲ. ನೀವು ಯಥಾರ್ಥದ ಅನುಭವವನ್ನು ಕವರ್ ಮಾಡಬೇಕಾಗಿತ್ತು. ಈಶ್ವರನ ಜ್ಞಾನ ಅವನು ಸರ್ವಜ್ಞನಾದ್ದರಿಂದ ಎಲ್ಲವನ್ನೂ ವಿಷಯೀಕರಿಸುವ ಜ್ಞಾನ ಅದು, ಅದರಲ್ಲೂ ಅದು ಬರಬೇಕಾಗಿತ್ತು. ಹಾಗೆ ನಮ್ಮ ಜ್ಞಾನವೂ ಕೂಡ, ನಮ್ಮದೇನು ಸರ್ವಜ್ಞಾನ ಅಲ್ಲದೆ ಹೋದರೂ ಕೂಡ ಕೆಲವು ವಿಷಯಗಳನ್ನಾದರೂ ಸರಿಯಾಗಿ ತಿಳಿತದೆ. ಅಂತೂ ಜ್ಞಾನದಲ್ಲೂ ಲಕ್ಷಣ ಬರಬೇಕಿತ್ತು, ಜ್ಞಾನ ಸಾಧನದಲ್ಲೂ ಬರಬೇಕಿತ್ತು. ಆದರೆ ನೀವು ಆ ಥರ ಮಾಡಲಿಲ್ಲ. ಆದ್ದರಿಂದ ಅದು ಸರಿಯಾಗಲಿಲ್ಲ. ಇಂದ್ರಿಯಗಳಂತೆ, ಇಂದ್ರಿಯಾದಿಗಳಂತೆ ಅಂತಲ್ಲಿದೆ. ಇಂದ್ರಿಯ, ಅನುಮಾನ, ಉಪಮಾನ ಹೇಗೋ ಅದರಿಂದ ಉಂಟಾಗುವ ಜ್ಞಾನವೂ ಪ್ರಮಾಣವೇ. ಆದರೆ ಆ ಜ್ಞಾನ ಅನ್ನುವುದು ಮತ್ತೊಂದು ಜ್ಞಾನಕ್ಕೆ ಸಾಧನ ಅಲ್ಲ. ಅದರಿಂದ ಪ್ರಮಾಣದ ಲಕ್ಷಣ ಹೇಳುವಾಗ ಜ್ಞಾನದಲ್ಲಿಯೂ ಬರುವಂತೆ, ಜ್ಞಾನ ಸಾಧನದಲ್ಲಿಯೂ ಬರುವಂತೆ ನೀವು ಮಾಡಬೇಕು. ಹಿಂದಿನವರು ಕೆಲವರು ಬರೇ ಜ್ಞಾನದಲ್ಲಿ ಲಕ್ಷಣ ಬರುವಂತೆ ಮಾಡಿದರು. ಈಗ ನೀವು ಜ್ಞಾನ ಸಾಧನದಲ್ಲಿ ಲಕ್ಷಣ ಬರುವಂತೆ ಮಾಡ್ತಾ ಇದ್ದೀರಿ. ಆದ್ದರಿಂದ ಇದು ಯಾವುದು ಕೂಡ ಸರಿಯಲ್ಲ ಅಂತ ಅಭಿಪ್ರಾಯ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.